ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಟೈಮ್ ಇವಾಗ ಒಂದು 5:30 6 ಗಂಟೆ ಆಯ್ತಾ. ನಾನು 5:30ಗೆ ಅದು ರೆಡಿ ಆದೆ. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ರೆ, ಬೆಳಗ್ಗೆ ಒಂದು ಫೋಟೋ ಶೂಟ್ ಮಾಡಕ್ ಹೋಗ್ತಾ ಇದೀವಿ. ಸೊ ಎಲ್ಲಿ ಹೋಗ್ತೀವಿ, ಯಾರ್ಯಾರು ಬರ್ತಾರೆ ಅಂತ ಹೋಗ್ತಾನೆ ತೋರಿಸ್ತೀನಿ. ಸೊ ಟೈಮ್ ಆಗೋಗಿದೆ, ಎಲ್ಲ ರೆಡಿ ಆಗ್ತಾ ಇದ್ದಾರೆ ಹುಡುಗರಲ್ಲಿ. ಅಲ್ಲೇ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀನಿ. ಯಾಕೆಂದ್ರೆ ನನ್ನ ಮಕ್ಳು ಇನ್ನೂ ರೆಡಿ ಆಗ್ತಾ ಇರ್ತಾರೆ, ಲೇಟ್ ಮಾಡ್ತಾರೆ. ಸುಮ್ಮನೆ ಅಲ್ಲಿ ಹೋಗಿ ಕುತ್ಕೊಳ್ಳೋದು ಬದಲು ತಿಂಡಿನಾದರೂ ತಿನ್ಕೊಂಡು ಹೋಗ್ಬಿಡ. ನಾನು ಹೋಗಿ ಸ್ಟಾರ್ಟ್ ಮಾಡಿದ್ರೆ ತಿಂಡಿ ತಿನ್ನೋಕ್ಕೆ ಟೈಮ್ ಸಿಗೋಲ್ಲ ನಮಗೆ. ಚರಣ ಇದ್ದಾನೆ. ಹಾಯ್, ಗುಡ್ ಮಾರ್ನಿಂಗ್. ಮಲಗಿದ್ದ ಪಾಪ ನಾನು ರೆಡಿ ಆಗ್ತಾ ಇದ್ದಿದ್ದು ನೋಡಿ ಎದ್ದೇ ಬಿಟ್ಟ. ಅವನು ಇದು ರೆಡಿ ಮಾಡಿಸ್ತಾ ಅವನು. ಸೊ ತಿಂಡಿ ತಿನ್ಕೊಂಡು ಹೊರಡೋಣ ಗೈಸ್. ಅವ್ರು ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಇನ್ನೂ 5-10 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಅಷ್ಟೊಂದು ತಿನ್ಕೊಂಡು ಹೋಗೋಣ. ಸೊ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಗೈಸ್. ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಇವತ್ತು ಯಾರಿದ್ದಾರೆ ನೋಡಿ. ಮಾತಾಡು. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಲ್ಲರೂ ಫಾಲೋ ಮಾಡಿ, ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವೆಲ್ಲ ಅಂತ ಹೇಳಿದ್ದೀನಿ, ಫೋಟೋ ಶೂಟ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀವಿ? ಯಾವ ಸ್ಪಾಟ್? ಎಮ್ ಜಿ ರೋಡು. UB ಸಿಟಿ MG ರೋಡ್. ಜಸ್ಟ್ ನೋಡೋಣ, ಇದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗ್ತಾ ಇರೋದು, ಅಂದ್ರೆ ಫೋಟೋ ಶೂಟ್ಗೆ. ನಾನು ಅಷ್ಟೇ, ನಾನು ಮಾಡ್ಸಿಲ್ಲ ಅಲ್ಲಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಯಾರು ಶೂಟ್ ಮಾಡ್ತಾ ಇರೋದು ಯಾರು ಅಂತ ಅಂದ್ರೆ VR ಫೋಟೋಗ್ರಫಿ. ಸೊ ವರುಣ್. ಹೇಳಿ ವರುಣ್. ಹಾಯ್. ಅವರೇ ಶೂಟ್ ಮಾಡ್ತಾ ಇರೋದು. ನಮಸ್ಕಾರ ಅಕ್ಕ. ನಮಸ್ಕಾರ. ಅಭಿಮಾನಿಗಳೇ ನಮ್ಮನೆ ದೇವರು, ಸಬ್ಸ್ಕ್ರೈಬರ್ಸ್ಗಳು ಅಷ್ಟೇ ಮನೆ ದೇವರು. ಗೈಸ್, ವರುಣ್ ಶೂಟ್ ಮಾಡ್ತೇನೆ ಇವತ್ತು ನಮಗೆ. ಸೊ ಇನ್ನೂ ತಡ ಮಾಡೋದು ಬೇಡ, ಬೇಗ ಹೊರಡ್ಬಿಡೋಣ. ಲೇಟಾಗಿ ಹೋಗ್ಬಿಟ್ಟಿದೆ. ಇವನಿಂದಾನೇ ಗೈಸ್ ಲೇಟ್ ಆಗಿರೋದು. ನಾನು 5:30ಗೆ ಹೋಗೋಣ ಗೈಸ್. ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡೋಣ. ಲೆಟ್ಸ್ ಗೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವಾಗ ಯಾವ ರೋಡ್ ಇದು? UB ಸಿಟಿ ರೋಡಿಗೆ ಬಂದಿದ್ದೀವಿ. ಸಕ್ಕತ್ತಾಗಿದೆ, ಯಾರೂ ಇಲ್ಲ ಜನ, ನಾವು ಮಾತ್ರ. ಏನಂತೀರಾ? ಸೊ ದಿಸ್ ಈಸ್ ಮೈ ಔಟ್ಫಿಟ್. ನಾನು ಆಮೇಲೆ ಒಂದು ಔಟ್ಫಿಟ್ದೊಂದು ಗ್ಲಿಮ್ಸ್ ಹಾಕ್ತೀನಿ. ಸೊ ಫೋಟೋ ಶೂಟ್ ಸ್ಟಾರ್ಟ್ ಮಾಡ್ತಾ ಇದೀವಿ. ವರುಣ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಮಾಡು. ಸೊ ಗೈಸ್, ಇಲ್ಲಿ ಫೋಟೋ ಶೂಟು ಏನೇ ವಿಡಿಯೋ ಆದ್ರೂ ನೀವು ಇನ್ಸ್ಟಾಗ್ ಹೋಗೋದು ನೋಡೋದು ಬೇಡ, ಇಲ್ಲೇ ಹಾಕ್ಬಿಡೋದಲ್ಲ. ಯಾಕಂದ್ರೆ ನಿಜ, ಇಲ್ಲೇ ಪಾಪ ನಾನು ಎಷ್ಟೋ ಸಾರಿ ಬೇರೆಯವರೆಲ್ಲ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ತಾರೆ. ನಾವ್ ಇಲ್ಲೇ ತೋರ್ಸೋಣ. ಲಾಸ್ಟ್ ವರ್ಗು ಕಾಯ್ಬೇಕು. ಎಲ್ಲ ಮಾಡಿದ್ರೆ ಹೋಗ್ಬಿಡುತ್ತೆ. ಫೋಟೋಸ್ ವಿಡಿಯೋ ಏನೇನು ಶೂಟ್ ಮಾಡ್ತೀವಿ ಅದ್ರದ್ದು ಗ್ಲಿಮ್ಸ್ ಇಲ್ಲಿ ಹಾಕೋಣ. ಅಷ್ಟೇ. ಕೆರನ್ ಮಾಡ್ತಾನೆ. ಓಕೆ, ಡನ್. ವರುಣ್, ಏನ್ ಹೇಳ್ತೀರಾ ವರುಣ್? ಹೌದು, ಓಕೆ ಗೈಸ್. ಯಾವುದೇ ತರದ ವೆಡ್ಡಿಂಗ್ ಶೂಟ್ಸ್ ಇರಲಿ, ಇಲ್ಲ ಮಾಡೆಲ್ ಶೂಟ್ಸ್ ಇರಲಿ, ಏನಾದ್ರು ಬೇಕಂದ್ರೆ ವರುಣ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ನ ಡೀಟೇಲ್ಸ್ ನ ಕೆಳಗೆ ಹಾಕಿರ್ತೀನಿ. ತುಂಬಾ ಒಳ್ಳೆ ವರ್ಕ್. ಒಂದು ಪ್ರಮೋಷನ್ ಮಾಡ್ತಾ ಇದ್ರೆ ಒಂದು ಏನೋ ಕೆಲಸ ಮಾಡಿ ರೆಡಿ ಮಾಡ್ಕೊತಾ ಇದೀನಿ. ಗೈಸ್, ಏನೇ ಇದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಒಳ್ಳೆ ವರ್ಕ್ ಇದೆ. ನನಗೂ ಗೊತ್ತಿರ್ಲಿಲ್ಲ. ಮೊನ್ನೆ ನೋಡ್ಬೇಕಾದ್ರೆ ನಾನೇ ಟೆನ್ಷನ್ ಆಗೋದೆ, ಎಷ್ಟು ಚೆನ್ನಾಗಿ ಮಾಡಿದಾನಲ್ಲ ಗುರು, ಇಷ್ಟು ದಿನ ಎಲ್ಲಿದ್ದೆ ನೀನು ಅಂತ. ಇಷ್ಟು ದಿವಸ ನಮ್ ಜೊತೆನೆ ಇದ್ದ, ಗೊತ್ತಾಗಿರ್ಲಿಲ್ಲ. ನಾವ್ ಇವಾಗ ಪ್ರತಿಭೆನ ಮುಂದಕ್ಕೆ ತರ್ತಾ ಇದೀವಿ ಗೈಸ್. ಏನೇ ವರ್ಕ್ಸ್ ಇದ್ರು ಕಾಂಟ್ಯಾಕ್ಟ್ ಮಾಡಿ. ನಾನು ಇವ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಟ್ಯಾಗ್ ಮಾಡಿರ್ತೀನಿ. ಹೋಗಿ ಕಾಂಟ್ಯಾಕ್ಟ್ ಮಾಡಿ ಫಾರ್ ಗುಡ್ ವರ್ಕ್ ಅಂಡ್ ಗುಡ್ ಕ್ವಾಲಿಟಿ ಫೋಟೋಸ್ ಅಂಡ್ ವಿಡಿಯೋಸ್. ಏನ್ ಮಾಮು ಹೇಳಿದ್ರೆ ಹೋಗ್ಬಿಡ್ತೀವಿ. ಎಲ್ಲ ಬೇಕೇ ನಿನ್ಗೆ? ಯಾವುದು ಅದು? ಅರ್ಜುನ ಅಣ್ಣ, ನಮ್ ಡಿಂಕ್ರಿನ ಯಾವನ ಹೊಡೆದ್ಬಿಟ್ಟ ಕಣ. ರಕ್ತ ಎದ್ರು ಮಚ್ಚು ಕುಡಿಬೇಕು. ಅಲೋ ಇಲ್ಲ ಗೈಸ್, ಲೂಯಿ ವಿಟಾನ್ ಹತ್ರ ಅಲೋ ಇಲ್ವಂತೆ. ನನ್ನ ಅಜ್ಜಿ ಒಂದಲ್ಲ ಒಂದಿನ ಲೂಯಿ ವಿಟಾನ್ ಒಳಗಡೆ ತಗೊಂಡು ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಅದ್ರೊಳಗೆ ಫೋಟೋ ಶೂಟ್ ಮಾಡ್ತೀನಿ.
ನೀನ್ ಯಾವಾಗ ಹಂಗ್ ಮಾಡ್ಸೋದು? ಹಾಂ ನೀನ್ ಯಾವಾಗ ಆಯ್ತಲ್ಲ ಹಂಗೆ ಮಾಡ್ಸೋದ ಹೆಂಗಾದಾಗ ಹಿಂಗಾದಾಗ ಅಂದ್ರೆ ನೀವು ಸತ್ತ ಮೇಲೆ ಹಿಂಗಾಗಲ್ಲ. ಅಯ್ಯೋ 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 ಇವ್ರು ಕೊಡೋದು ಒಂದೊಂದು ರೂಪಾಯಿ ಜಾಸ್ತಿ ಆಗ್ಲಿ, ಹಾಂ ನೀನ್ ಸತ್ರೆ ಈ ತರ ಸ್ಟ್ಯಾಚ್ಯೂ ಕಟ್ಟಿಸ್ತೀನಿ, 10 ರೂಪಾಯಿ ಜಾಸ್ತಿ ಆಗ್ಲಿ. ಈ ಥರ ಸ್ಟ್ಯಾಚು ಕಟ್ಸ್ತೀರಾ ನೋಡಿ ಫ್ರೆಂಡ್ಸ್, ಈ ಥರ ಸ್ಟ್ಯಾಚು ಕಟ್ಸ್ತಾರಂತ ಶುಭಮ್ 50 ಅವರು. ರೂಪಾಯಿ ಒಳಗೆ ಲೂಯಿ ವಿಟಾನ್ ಗೈಸ್. ನಮ್ಗೆ ಅದ್ರ ಹತ್ರ ಫೋಟೋ ತರಿಸ್ಬೇಕು ಅನ್ನೋ ತುಂಬ ಆಸೆ ಇತ್ತು, ಬಟ್ ಒಳಗೆ ಎಂಟ್ರಿ ಇಲ್ಲ ಅಂತ ಹೇಳ್ಬಿಟ್ರು. ಒನ್ ಡೇ ಅಮ್ಮ ಹಾವ ಒನ್ ಡೇ. ರ್ಯಾಪ್ ಮಾಡ್ಲಾ? ಜೀವನದಾಗೆ ಚಾಲೆ ಕುಡಿಬೇಕು, ತಿನ್ಬೇಕು ಗಂಟ್ಲು ಗಂಟ, ಆಮೇಲೆ ಅಷ್ಟೇ. ಅಷ್ಟೇ. Yeah, this is rappers. ನಮಗ್ ರ್ಯಾಪ್ ಮಾಡಕ್ ಬರಲ್ಲ. ನಮಗ್ ಬರೋದು ಏನ್ ಗೊತ್ತಾ? ಹಾಂ ಏ ಮೈಕ್ ತಗೋ ಬರ್ಬೇಕಿತ್ತು ನಾವು. ಮೈಕ್ ಏನಕ್ಕೆ? ಕೇಳಿಸ್ತಾ ಅದು ಕರೆಕ್ಟ್ ಆಗಿ. ಸೊ ಗಾಯ್ಸ್, ಯಾರ್ಯಾರಿಗೆ ಇದು ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ ಅಂದ್ರೆ ಕಮೆಂಟ್ ಹಾಕಿ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಬ್ಲಾಗು ಎಲ್ಲ ಪ್ರಾಪರ್ ಆಗಿ ಮೈಕ್ ಗೀಕ್ ಹಾಕೊಂಡು ಚೆನ್ನಾಗಿ ಮಾಡ್ತೀವಿ. ಇದು ಕರೆಕ್ಟ್ ಆಗಿ ಅಷ್ಟು ನಿಮ್ಗೆ ಕೇಳಿಸ್ತಾ ಇಲ್ಲ ಅಂದ್ರೆ ಹೇಳಿ, ನಮಗೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ನನಗೆ ಚರಣ್ ಬೈ ಗಿಂಬಲ್ ಅನ್ನು ಕೊಡಿ, ವಿಡಿಯೋ ತಗೋಬಿಡೋದ. 0.5 ತಗೋ. ನೋಡು, ಜಾಸ್ತಿ ಯಾರು ಮಾತಾಡ್ತಾರೆ ಅವ್ರಿಗೆ ಆ ತರ ಇರುತ್ತೆ. ಅಲ್ಲಿ ನೋಡಿ ಪಟ್ ಅಂತ ತೋರಿಸ್ತಾರೆ. ಮಾತೆ ಬರಲ್ಲ. ಶಿವ ಫೋಟೋ ಶೂಟ್ ಮಾಡೋದು ಇವನೇ ಫ್ಯಾಮಿಲಿಗೆ. ಅದೇನು ಅಂತಾರಲ್ಲ ಜೀವ, ಏನಂತಾರೆ ಅದು? ಅತ್ತೆಗೆ ಇರುವೆ ಕಾಟ, ಇಲ್ಲೇ ಅರ್ವೆ ಕಾಟ, ಅತ್ತೆಗೆ ಅರ್ವೆ ಕಾಟ ಅಂದ್ರೆ ಸೊಸೆಗೆ. ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಎಲ್ಲಿದ್ದೀವಿ? ಏನಿಲ್ಲ, ಸ್ಟ್ರೀಟ್ ಇದು, ಚರ್ಚ್ ಸ್ಟ್ರೀಟ್ RCB ಕೆಫೆ ಮುಂದೆ ಇದೀವಿ ಗೈಸ್. ಅಲ್ಲಿ UB ಸಿಟಿಲಿ ಫೋಟೋ ಶೂಟ್ ಮುಗೀತು. ಇಲ್ಲೊಂದು ಸ್ವಲ್ಪ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ, ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಸೊ UB ಸಿಟಿಲಿ ಫೋಟೋ ಶೂಟ್ ಮುಗಿಸ್ಕೊಂಡು UB ಸಿಟಿ ಹತ್ರ, UB ಸಿಟಿಲಿ ಎಲ್ಲ UB ಸಿಟಿ ಹತ್ರ ಫೋಟೋ ಶೂಟ್ ಮುಗಿಸ್ಕೊಂಡು ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ ಫೋಟೋ ಶೂಟ್ ಮಾಡೋಕ್ಕೆ. ಚೆನ್ನಾಗಿ ಬರ್ತಾ ಇದೆ ಗೈಸ್, ಇನ್ಸ್ಟಾಗ್ರಾಮ್ ನೋಡಿ. ಸೊ ಗಾಯ್ಸ್, ಈ ಹೇರ್ ಸ್ಟೈಲ್ ನಮ್ಗೆ ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಅಣ್ಣ ಸಪ್ಪರ, ಅಣ್ಣ ಸಪ್ಪರ, ಅಣ್ಣ ಸಪ್ಪರ. ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರೆ ಹೇಳು. ಫೋಟೋ ಶೂಟ್ ಮಾಡೋಕ್ಕೋಸ್ಕರ ಒಳಗೆ ಹೋಗಿ ಏನಾದರೂ ಅಂದ್ಬಿಡ್ತಾರೆ ಅಂತ ಒಳಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದು ಫೋಟೋ ಶೂಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕಾಸ್ಟ್ಲಿ ಇರುತ್ತೆ, ನಾನು ಹೋಗಲ್ಲಪ್ಪ. ಪಾಪ ಅಂತಲ್ಲ. ತೋರಿಸು, ಏನು ಅದೊಂದು ತೋರಿಸು. ಏನದು? ಇಡ್ಲಿ, ಹಾಂ, ಇಡ್ಲಿ, ಚೈನೀಸ್ ಅವ್ರ ಇಡ್ಲಿ. ಇದು ಫೋಟೋ ಶೂಟ್ ಮಾಡೋಣ ಅಂತ ಒಳಗೆ ಹೋಗಿ ಬಂದ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ಆ ಡ್ರೆಸ್ಲೇಜಸ್ನ ನೋಡ್ಬಿಟ್ಟು ಇಡ್ಲಿ ಚೈನೀಸ್ ಇಡ್ಲಿ ಅಂತ ಇದ್ದಾನೆ. ಏನದು? ಚೈನೀಸ್ ಇಡ್ಲಿ. ಅದೇ ತೂತೊಡೆ, ಅದು ಕಾಲರ್ಸ ಮ್ಯಾಟ್ ಇದು. ಜಾಗಕ್ಕೆಲ್ಲ ಹುಡುಗಿರ ಜೊತೆ ಬರಬೇಕು, ಅಷ್ಟು ಚೆನ್ನಾಗಿದೆ ಗೈಸ್, ಅಷ್ಟು ಸಕ್ಕತ್ತಾಗಿದೆ. ಈರಾನ್ ಮಕ್ಕಳ ಜೊತೆ ಬಂದಿದ್ದೀನಿ ನಾನು, ಹೋಗಿ ಹುಡುಗರ ಜೊತೆ. ನಾನು ಈ ನನ್ನ ಮಗನ ಜೊತೆ ಬಂದಿದ್ದೀನಲ್ಲ, ಇದನ್ನು ಕಟ್ ಮಾಡ್ತೀನಿ. ಬ್ಲಾಗ್ ನಿಂತಲ್ಲ, ಒಂದೇ ಬ್ಲಾಗು ಅಲ್ಲ ಕಣ, ಹುಡುಗಿರ ಜೊತೆ ಬರ್ಬೇಕು ಕಣ ನಿಮ್ಮ ಜೊತೆ. ಇಷ್ಟು ಚೆನ್ನಾಗಿದೆ ಜಾಗ. ಶೋಕಿಗೆ ಇದನ್ನ ಬೇರೆ ತಗೊಂಡ್ಬಿಟ್ಟಿದ್ದೀವಿ. ಇದನ್ನ ನೋಡಿ ಚರಣ ಇಡ್ಲಿ ಅಂತ ಒಂದು ಏನು ಇಡ್ಲಿ ಚೈನೀಸ್ ಇಡ್ಲಿ ಅಂತ.
ಟೇಸ್ಟ್ ಚೆನ್ನಾಗಿದೆ. ರೇಟು ರೇಟ್ ಚೆನ್ನಾಗಿದೆ. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಏನಾಗಿತ್ತು ಅಂದರೆ ಕೂದಲು ಸಿಕ್ಕಾಪಟ್ಟೆ ವಿಚಿತ್ರ ಬೆಳೆದ್ಬಿಟ್ಟಿದೆ. ಅದಕ್ಕೆ ಹೇರ್ ಕಟ್ ಮಾಡ್ಸೋಣ ಅಂತ ನಮ್ಮ ದೇವರ ಹತ್ರ ಬಂದಿದ್ದೀವಿ. ಎಸ್ಕೋ ಗೈಸ್, ಲೈಟಾಗಿ ಹೇರ್ ಕಟ್ ಮಾಡಿಸ್ಕೊಳೋಣ. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ತುಂಬ ದಿನ ಆದಮೇಲೆ ಹೇರ್ ಕಟ್ಟಿಗೆ ಬಂದಿದ್ದೀವಿ. ಅದು ಲೈಟಾಗಿ ಟಚಪ್ ಅಷ್ಟೇ. ಹಾಯ್ ದೇವಾ ಬ್ರೋ, ಹೇಗಿದ್ದೀರಾ? ಯಾವಾಗ ನೋಡಿದ್ರು ಯಾವ ಹೋಟೆಲ್ ಅದು? ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ, ನೀವೇ ಹೇಳ್ಬಿಡಿ. ಶಾಂಗ್ರಿಲಾ ಹೋಟ್ಲಲ್ಲೇ ಇರ್ತಾರೆ. ಅಂದರೆ ಇವಾಗ ಕ್ರಿಕೆಟ್ ಪ್ಲೇಯರ್ಸ್ಗೆಲ್ಲ ಹೇರ್ ಕಟ್ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಐ ಲವ್ ಯು ಟು ಅನ್ಬೇಕು. ಐ ಲವ್ ಯು ಅಂತ ಹೇಳಿಲ್ಲ ಅಂದರೆ ಇವಾಗ ಕೆಟ್ಟದಾಗ ಬೈತೀನಿ. ಬ್ಲಾಗಲ್ಲಿ ಮಾನ ಮರ್ಯಾದೆನೇ ತೆಗೆದ್ಬಿಡ್ತೀನಿ ಇವಾಗ. ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಅಂದರೆ ಲುಕ್ಕೆಲ್ಲ ಏನು ಚೇಂಜ್ ಆಗಲ್ಲ, ಇದೇ ಇರುತ್ತೆ. ಸ್ವಲ್ಪ ದಿನ ಲೈಟಾಗಿ ಟಚಪ್ ಮಾತ್ರ ಮಾಡಿಸ್ತಾ ಇದ್ದೀನಿ. ಆಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ. ಹುಚ್ಚ ಆಗ್ಬಿಟ್ಟಿದ್ದೀನಿ ಗುರು. ಹುಚ್ಚ ಆಗ್ಬಿಟ್ಟಿದ್ದಾನೆ, ಬಾಬ್ ಮರ್ಲಿ ಥರ. ಸೊ ಅವನಿಗೂ ಒಂದು ಒಳ್ಳೆ ಟಚಪ್. ಇವಾಗ ಟಚಪ್ ಅಷ್ಟೇ, ಇವನಿಗೂ ಶಾರ್ಟ್ ಇಲ್ಲ. ಇವನಿಗೂ ಕ್ಯಾರೆಕ್ಟರ್ ಹಿಂಗೆ ಇರೋದು. ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ. ಅನ್ನ ಸಾಂಬಾರು. ನೀಟಾಗಿ ಒಂದು ಸ್ವಲ್ಪ ನಮ್ಮ ಹೇರ್ ಸ್ಟೈಲ್ ಚೆನ್ನಾಗಿರೋ ಥರ ಮಾಡಿ. ಯಾಕಂದರೆ ನಮ್ಮ ತಲೆ ನಿಮ್ಮ ಕೈ ಕೊಟ್ಟಿರ್ತೀವಿ, ನಾವೇನು ಮಾತಾಡಲ್ಲ. ನೋಡಿ, ಇವ್ರ ಅಂಗಡಿಗೆ ಬಂದಿದ್ದಕ್ಕೆ ಯುವರಾಜ್ ಅವ್ರು ನಮಗೆ ಮನೆಯಿಂದ ನಿಪ್ಪಟ್ಟು. ಏನದು? ಏಯ್ ನಡಿ, ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್ ಅಂತೆ. ನಡಿ ಮನೆಗೆ. ಹಾಂ ನೋಡಿ, ಥ್ಯಾಂಕ್ ಯು ಯುವರಾಜ್ ಅವರೇ, ಥ್ಯಾಂಕ್ ಯು ಸೊ ಮಚ್. ಏನೇನು ತಂದಿದ್ದೀರಾ? ಬಾಳೆಹಣ್ಣು, ಕಜ್ಜಾಯ, ಬಾಯ್ ಬ್ರೋ. ಗೈಸ್, ಇವಾಗ ನಾನು ಡೀಸೆಂಟ್ ಆಗಿದ್ದೀನಲ್ಲ. ಇಷ್ಟೊತ್ತು ಏನು ಚಪ್ಪರ್ ಆಗಿದ್ದ? ಇವಾಗ ಕರೆಕ್ಟ್ ಆಗಿದ್ದಾನೆ. ಇಷ್ಟೊತ್ತು ಹುಚ್ಚ ಆಗ್ಬಿಟ್ಟಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಇದೇನಪ್ಪ, ಇನ್ನೊಂದು 10 ಏನೋ ಬೀಳುತ್ತೆ ನಿಮಗೆ ಪಾರಿವಾಳಗಳು. ನೋಡ್ಕೋ. ನಾನಲ್ಲ, ನೋಡ್ಕೋ. ಬಾಯ್. ಬಾಯ್. ಯಾವಾಗ ಹೋಗ್ತಾ ಇರೋದು ಮೈಸೂರಿಗೆ? ನಾಳೆ ಹೋಗ್ತಾ ಇದೆ. ಬರೋದು ನ್ಯೂ ಇಯರ್. ಓಕೆ ಚೆನ್ನ, ಹ್ಯಾಪಿ ಅಡ್ವಾನ್ಸ್ ನ್ಯೂ ಇಯರ್. ಒಳ್ಳೇದಾಗಲಿ. ಹುಷಾರಾಗಿ ಬನ್ನಿರಿ, ಬೇಗ ಬನ್ನಿರಿ. ಸಂಜೆ ಬರ್ತೀನಿ, ಸಂಜೆ ಸಿಗ್ತೀನಿ. ಹೇಗಿದೆ ನನ್ನ ಹೇರ್ ಸ್ಟೈಲ್ ಎಲ್ಲ ಕಮೆಂಟ್ ಮಾಡಿ ನೋಡ್ತೀನಿ ನಾನು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇನ್ಮೇಲೆ ಶುಭಮ್ ಚಾನಲಲ್ಲೂ ಚಾಲೆಂಜ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ನಂದರಲ್ಲೂ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ಮೇಲೆ ಸ್ವಲ್ಪ ರೆಗ್ಯುಲರ್ ಆಗಿರೋಣ. ಎಲ್ಲದರಲ್ಲೂ ಇದನ್ನೇ ಹೇಳ್ತಾ ಇದ್ದೀನಿ, ಬಟ್ ಟ್ರೈ ಮಾಡ್ತೀನಿ. ಏನಂತೀಯ? ಓಕೆ ಬಾಯ್, ಹುಷಾರು. ಬಾಯ್ ವರುಣ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಸುತ್ತಾಡಿ ಎಲ್ಲ ಕಡೆ ಮನೆಗೆ ಬಂದಿದ್ದಾಯಿತು. ಸೊ ಮನೆಗೆ ಬಂದು ನೋಡಿದ್ರೆ ನನ್ನ ತಂಗಿ ಫುಲ್ಲು ಗೊಂಬೆಗಳೆಲ್ಲ ಜೋಡಿಸಿದ್ಲು. ಇದೆಲ್ಲ ಯಾವ ಗೊಂಬೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ಕಿಂಡರ್ ಜಾಯ್ ಇದು. ಇದೆಲ್ಲ ಯಾರು ಕೊಡ್ಸಿದ್ದು ಇದನ್ನು? ಇಷ್ಟೂ ಎಷ್ಟು ದಿನದಿಂದ ಜೋಡಿಸಿದ್ಯಾಮು? 1 ಇಯರಿಂದ ಇಷ್ಟು ಗೊಂಬೆನ ಜೋಡಿಸಿದ್ದಾಳೆ ಗೈಸ್. ಇದರದ್ದೊಂದು ಸಿನಿಮ್ಯಾಟಿಕ್ ವ್ಯೂ ಹಾಕ್ತೀನಿ ರೀ. ಸೊ ಇಷ್ಟನ್ನು ನಾನೇ ಕೊಡ್ಸಿದ್ದೆ. ಸೊ
ಸೊ ಅದನ್ನೆಲ್ಲ ಅವಳು ಚಾಕ್ಲೇಟ್ ನನಗೆ ಕೊಡ್ತಾಳೆ. ಇಷ್ಟು ಗೊಂಬೆನ ಜೋಡಿಸಿಟ್ಟಿದ್ದಾಳೆ. ಮನೆ ಒಳಗೆ ಬಂದಿದ ತಕ್ಷಣ ಜೋಡಿಸಿಟ್ಟಿದ್ಲು, ಅದಕ್ಕೆ ಅದನ್ನು ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ನನ್ನ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸದಾಗಿ ಬಂದಿರೋರು ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ವಿಡಿಯೋಸ್ ಬರ್ತಾ ಇರುತ್ತೆ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೋಹನ್ ರಾಜ್ ಸೈನಿಂಗ್ ಆಫ್. ನಿಮ್ಗೆಲ್ಲರಿಗೂ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.